ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತು ನಾನು ಡೆಮೋ ಕ್ಲಾಸ್ ಮಾಡ್ತಾ ಇದ್ದೀನಿ. ಇದು ಫ್ರೀ ಆಗಿರುತ್ತೆ. ನೆಕ್ಸ್ಟ್ ಬರೋ ಕ್ಲಾಸ್ ಎಲ್ಲ ಪೇಡ್ ಕ್ಲಾಸ್ ಆಗಿರುತ್ತೆ. ಕೇವಲ 399 ರೂಪಾಯಿಗೆ. ಎಷ್ಟು? ಕೇವಲ 399 ರೂಪಾಯಿ ಆಗಿರುತ್ತೆ. ಎಷ್ಟು? 399 ರೂಪಾಯಿಗೆ. ನೀವು ಇಲ್ಲಿ ಜಾಯಿನ್ ಅನ್ನೋ ಒಂದು ಇದು ಕಾಣುತ್ತಿರುತ್ತೆ. ಆ ಜಾಯಿನ್ ಅನ್ನೋ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಜಾಯಿನ್ ಅಂತ ಇರುತ್ತೆ ಸಬ್ಸ್ಕ್ರೈಬ್ಡ್ ಕೆಳಗಡೆ. ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದ್ರೆ ನಿಮ್ಮ ಪೇರೆಂಟ್ಸ್ ಕೈಯಲ್ಲಿ ಕೊಡ್ಬೋದು. ಅಲ್ಲಿ ಕ್ಲಿಕ್ ಮಾಡಿದಾಗ ಅದು 399 ರೂಪೀಸ್ ಅಂತ ಕೇಳುತ್ತೆ. ನಾನು ಕ್ಲಾಸ್ಗಳನ್ನ ಓನ್ಲಿ ಫಾರ್ ಮೆಂಬರ್ಸ್ಗೆ ಮಾತ್ರ ಹಾಕಿರ್ತೀನಿ. ಅದಕ್ಕೆ ನೀವು 399 ರೂಪೀಸ್ನ ಪೇಡ್ ಮಾಡಬೇಕಾಗಿರುತ್ತೆ. ದಯವಿಟ್ಟು ಪೇಡ್ ಮಾಡಿಕೊಂಡು ಕ್ಲಾಸ್ನ ಕೇಳಿ. ಇವತ್ತು ಮಾತ್ರ ನಿಮಗೆ ಡೆಮೋ ಕ್ಲಾಸ್ ಫ್ರೀ ಆಗಿರುತ್ತೆ. ನಾವು ಫಸ್ಟು ಇವಾಗ ಗಣಿತದ ಬಗ್ಗೆ ನೋಡೋಣ. ಯಾವುದು? ಗಣಿತ. ಗಣಿತದ ಬಗ್ಗೆ ಹೇಳ್ಬೇಕಂತಂದ್ರೆ ನಾವೀಗ ಹೇಳ್ತಾ ಹೋಗೋಣ. ಮೊದಲು ನಮಗೆ ಸ್ಥಾನಗಳ ಬಗ್ಗೆ ಗೊತ್ತಿರಬೇಕು. ಯಾವ್ದಪ್ಪ ಅಂತಂದ್ರೆ ಬಿಡಿ, 10, 100 ಮತ್ತೆ 1000. ಬಿಡಿ, 10, 100, 1000. ಇದ್ರ ಬಗ್ಗೆ ನಾವು ತಿಳ್ಕೊಬೇಕಾಗಿರುತ್ತೆ. ನಾನು ಇದನ್ನ ನೋಟ್ಸ್ನ ನಿಮಗೆ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಯಾರ್ಯಾರು ಜಾಯ್ನ್ ಆಗಿರ್ತಾರಲ್ಲ ಅವ್ರ ವಾಟ್ಸಪ್ ನಂಬರ್ ತಗೊಂಡು ವಾಟ್ಸಪ್ಗಾದ್ರು ಕಳಿಸ್ತೀನಿ, ಇಲ್ಲ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ನೀವು ಕೂಡ ಜಾಯಿನ್ ಆಗ್ಬೋದು ಮುದ್ದು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನಾವೀಗ ನೋಡೋಣ ಸ್ಥಾನಗಳನ್ನ ಹೇಗಪ್ಪ ಕಂಡುಹಿಡಿಯೋದು. ನೋಡೋಣ ಬನ್ನಿ. ಓಕೆ, ಇದು ಬಿಡಿ, ಇದು 10, ಇದು 100, ಇದು 1000. ಓಕೆ, ಈಗ ಒಂದು ಸಂಖ್ಯೆ ಇರುತ್ತೆ. ಇದು ಎಷ್ಟನೇ ಸ್ಥಾನದಲ್ಲಿದೆ? 1000 ಸ್ಥಾನದಲ್ಲಿದೆ. ನಾವೀಗ ಅದನ್ನ ಬೇಡ. ಇದು ಬಿಡಿ ಸ್ಥಾನ 0. ಇದು 1000 ಸ್ಥಾನ 0, 100 ಸ್ಥಾನ 0. ಈಗ 1000ದ ಸ್ಥಾನ ನೋಡೋದಾದ್ರೆ 1. ಓಕೆ, ಬಿಡಿ, 10, 100. ನಿಮ್ಗೆ ಇನ್ನೊಮ್ಮೆ ಹೇಳ್ಕೊಡ್ತೀನಿ ನಾನು, ಚೆನ್ನಾಗಿ ಅರ್ಥ ಆಗೋ ರೀತಿ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಈಗ ಒಬ್ಬರ ಹತ್ರ 1 ರೂಪಾಯಿ ಇದೆ ಅಂತಂದ್ರೆ ಅದು ಬಿಡಿ ಸ್ಥಾನದಲ್ಲಿ ಇರುತ್ತೆ. ಬಿಡಿ ಸ್ಥಾನದಲ್ಲಿ. ಅವಾಗ ಇನ್ನೊಬ್ಬ ಬಂದು ಸೇರ್ಕೊಂಡ ಅಂತಂದ್ರೆ ಬಿಡಿ ಸ್ಥಾನದಲ್ಲಿರೋದು ಈ ಕಡೆ ಬರುತ್ತೆ. ಇವಾಗ ನಾವು ನೋಡ್ಬೇಕಾಗಿದ್ದು ಒಂದು ಕ್ವಶನ್ ಹಾಕ್ತೀನಿ, ನೀವು ನೋಡ್ಕೊಳ್ಬಹುದು. 1, 2, 2, 4. ಇದು ಬಂದ್ಬಿಟ್ಟು ಬಿಡಿ ಸ್ಥಾನದಲ್ಲಿರುವಂಥದ್ದು. ಇದು 10, ಇದು 100 ಮತ್ತೆ ಇದು 1000. ಓಕೆ, ಈಗ ನೀವು 1000 ಬರೀಬೇಕಂತಂದ್ರೆ ನೋಡ್ತಿರ್ಬೋದು 1000. ಓಕೆ, ನೀವು ನೋಡ್ತಾ ಇದ್ರ ಈಗ ಬಿಡಿ, 10, 100, 1000. ಈ 1000 ಏನಿದೆಯಲ್ಲ ಇದು 1000 ನಿಮಗೆ ಈಗ ಬರುತ್ತೆ. ಸ್ಥಾನ ಗೊತ್ತಾಯ್ತಾ? 1 ಅನ್ನೋದು 1000 ಸ್ಥಾನದಲ್ಲಿದೆ. 100 ಅನ್ನೋದು 0 ಅನ್ನೋದು 100 ಸ್ಥಾನದಲ್ಲಿದೆ. ಮತ್ತೊಂದು 0 10ರ ಸ್ಥಾನದಲ್ಲಿದೆ. ಮತ್ತೊಂದು ಬಿಡಿ ಸ್ಥಾನದಲ್ಲಿರೋದು ಇದು 0 ಆಗಿದೆ. ಇವಾಗ ನಾವು ಏನ್ ಮಾಡೋಣ, ಇದನ್ನ ಕ್ಯಾನ್ಸಲ್ ಮಾಡೋಣ. ಇವಾಗ ನಿಮಗೆ ಒಂದೇ ಸ್ಥಾನದಿಂದ ಹೇಳ್ಕೊಳ್ತಾ ಬರ್ತೀನಿ. ಓಕೆನಾ? ಒಂದು ನಿಮಿಷ ಇದನ್ನು ಅಳಿಸ್ತೀನಿ. ಓಕೆ, ಈಗ ನಾವು 0ಯಿಂದ ಅರ್ಥ ಮಾಡ್ಕೊಳ್ಳೋಕೆ ನಿಮ್ಗೆ ಸ್ವಲ್ಪ ಕಷ್ಟ ಆದ್ರೆ 1ರಿಂದ ಅರ್ಥ ಮಾಡ್ಕೊಳ್ಳೋಣ, ಆಯ್ತಾ? ಓಕೆ, ಈಗ ಇಲ್ಲಿ ಬಿಡಿ. ಬಿಡಿ ಸಂಖ್ಯೆನ ನಾವು ನೋಡ್ತಾ ಹೋಗೋಣ. ಬಿಡಿಯಲ್ಲಿ 1 ಇತ್ತಪ್ಪ ಅಂತಂದ್ರೆ ಇದರ ಸ್ಥಾನ ಏನಾಗಿರುತ್ತೆ? 1 ಆಗಿರುತ್ತೆ. ಇವಾಗ ಇನ್ನೊಂದು ಸೈಡ್ 10ರ ಸ್ಥಾನದಲ್ಲಿ 1 ಬಂದಾಗ ಏನಾಗುತ್ತೆ? 11 ಆಗುತ್ತೆ. ನೆಕ್ಸ್ಟ್ ಇದರ 100ರ ಸ್ಥಾನದಲ್ಲಿ 1 ಬಂದಾಗ ಏನಾಗುತ್ತೆ? 111 ಆಗುತ್ತೆ. ಮತ್ತೊಂದು 1 ಬಂದ್ರೆ 1111 ಆಗುತ್ತೆ. ಇದು ಇವತ್ತಿನ ಒಂದು ಇದಾಗಿರುತ್ತೆ. ಮತ್ತೆ ಈಗ ಕೂಡಿಸುವ ಮತ್ತು ಒಂದು ಕಳೆಯುವ ಲೆಕ್ಕದ ಕಡೆ ಹೋಗೋಣ. ಇದು ಡೆಮೋ ಕ್ಲಾಸ್ ಇಷ್ಟೇ ಇರುತ್ತೆ. ನಿಮಗೆ ಪ್ರಿಪೇರ್ಡ್ ಕ್ಲಾಸ್ ನಲ್ಲಿ ಏನಿರುತ್ತೆ ಎಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಇದಕ್ಕಿಂತಲೂ ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ, ಆಯ್ತಾ? ಇವಾಗ ಎಲ್ಲ ಕ್ಲೀನ್ ಮಾಡೋಣ. ಸ್ವಲ್ಪ ಇವತ್ತು ಸೌಂಡ್ ಇದೆ, ನಾನು ರೂಮ್ ನಲ್ಲಿ ಇಲ್ಲ. ರೂಮ್ ಅಲ್ಲಿ ಬಂದಾಗ ಇನ್ನೂ ಚೆನ್ನಾಗಿ ಕ್ಲಿಯರಿಟಿ ಇರುತ್ತೆ, ವಾಯ್ಸು ಕೂಡ ಕ್ಲಿಯರ್ ಇರುತ್ತೆ. ಯಾಕಂದ್ರೆ ಮೈಕ್ ನ ಹಾಕಿರ್ತೀನಿ. ಇವತ್ತು ಡೆಮೋ ಕ್ಲಾಸ್ ಆಗಿರೋದ್ರಿಂದ ಸ್ವಲ್ಪ ಅಡೆತಡೆ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಇವತ್ತಿನ ಒಂದು
ಲೆಕ್ಕದ ಕಡೆ ಬರೋದಾದ್ರೆ ಕೂಡಿಸುವ ಲೆಕ್ಕ. ಸೊ ಕೂಡಿಸುವ ಲೆಕ್ಕ ಯಾವ ರೀತಿ ಇರುತ್ತೆ? ಸೊ ನಿಮ್ಗೆ ಎಷ್ಟು ದೊಡ್ಡ ಸಿಂಬಲ್ ಹಾಕಿದ್ರು ಅಷ್ಟೇ, ಎಷ್ಟು ಚಿಕ್ಕ ಸಿಂಬಲ್ ಹಾಕಿದ್ರು ಅಷ್ಟೇ, ಇದು ಚಿಹ್ನೆ ಏನಿದೆಯಲ್ಲ, ಇದು ಪ್ಲಸ್ ಅನ್ನೋದು, ಇದು ಒಂದು ಕೂಡಿಸುವ ಒಂದು ಸಂಖ್ಯಾತ್ಮಕ ಚಿಹ್ನೆ ಆಗಿರುತ್ತೆ. ಸೊ ಈ ಚಿಹ್ನೆ ಇತ್ತಪ್ಪ ಅಂತಂದ್ರೆ ಅದನ್ನ ಕೂಡಿಸ್ಬೇಕಾಗಿರುತ್ತೆ. ಓಕೆ, ಯಾವ ರೀತಿ ಕೂಡಿಸುವ ಲೆಕ್ಕಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ಒಂದು ಡೆಮೋ ಕ್ಲಾಸಲ್ಲಿ ಸ್ವಲ್ಪ ನೀಟಾಗಿ ಹೇಳಕ್ ಟ್ರೈ ಮಾಡ್ತೀನಿ. ಸೊ ಪೇಡ್ ಕ್ಲಾಸಲ್ಲಿ ಇನ್ನೂ ಚೆನ್ನಾಗಿ ಹೇಳ್ಕೊಡ್ತೀನಿ ಅಂತ ಹೇಳ್ತೀನಿ 100%. ಸೊ ಯೂಸ್ಫುಲ್ ಆಗೇ ಆಗುತ್ತೆ. ಸೊ ಯಾರಾದರೂ ಪಾಲಕರು ನೋಡ್ತಾ ಇದ್ರೆ ಸೊ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಇದೊಂದು ಕ್ಲಾಸ್ನ ಜಾಯಿನ್ ಮಾಡಿಕೊಡಿ. ಸೊ ಮನೆಯಲ್ಲಿ ಕೂತು ವೇಸ್ಟ್ ಆಗೋದಕ್ಕಿಂತ ಸ್ವಲ್ಪ ಕಲಿಕೆ. ಸೊ ನಾನು ಡೈಲಿ 1 hour ಕ್ಲಾಸ್ನ ತೊಗೊಳ್ತೀನಿ. ಯಾಕಪ್ಪ ಅಂತಂದ್ರೆ ಸೊ 1 ತಿಂಗಳಲ್ಲಿ ನಿಮ್ಮ ಮಕ್ಕಳಿಗೆ ಸ್ವಲ್ಪ ನೀವು ಏನು ಅನ್ಕೊಂಡಿರ್ತೀರಿ, ಈಗ 0ದಿಂದ 1-2% ಆದ್ರೂ ನಿಮಗೆ ಹೆಚ್ಚಿಗೆ ಇನ್ಕ್ರೀಸ್ ಆಗಿರೋದು ಕಂಡು ಬಂದೇ ಬರುತ್ತೆ. ಯಾಕಂತಂದ್ರೆ ಈಗಿನ ಮಕ್ಕಳು ಏನ್ ಮಾಡ್ತಾರೆ, ಸೊ ಮೊಬೈಲ್ನ ಹಿಡ್ಕೊಂಡು ಕೂತಿರ್ತಾರೆ. ಸೊ ಅದಕ್ಕೆ ಮೊಬೈಲ್ನಲ್ಲಿ ಕ್ಲಾಸ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಆದ್ರೆ ಕ್ಲಾಸ್ ಹೇಳುವಾಗ ನೀವು ಕೂಡ ಮುಂದೆ ಕೂತ್ಕೊಳ್ಳಿ. ಯಾಕಂತಂದ್ರೆ ಕ್ಲಾಸ್ ಬಂದ್ ಮಾಡಿ ಬೇರೆ ವಿಡಿಯೋ ನೋಡ್ತಾ ಕುಂತು ಮಕ್ಕಳು ಇರ್ತಾರೆ. ಹಾಗೆ ಕೂಡಿಸುವ, ಈಗ ನಿಮ್ ಹತ್ರ ಈಗ ನಿಮ್ಗೆ ಲೆಕ್ಕ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ 1 + 1 ಎಷ್ಟು ಅಂತಂದ್ರೆ 2 ಆಗಿರುತ್ತೆ. ಬಟ್ ಇದು ನಿಮ್ಗೆ ತಿಳಿಯಲ್ಲ. ಸೊ ಚಿಕ್ಕ ಮಕ್ಕಳಾಗಿರೋದ್ರಿಂದ ತಿಳಿಯೋಲ್ಲ. ನಾನು ಹೇಳ್ತಾ ಇರೋದು 1ರಿಂದ 4ನೇ ಕ್ಲಾಸ್ ವರೆಗೂ ಮಾತ್ರ. ಸೊ ಅದಕ್ಕೆ ಇದು ನಿಮಗೆ ತಿಳಿಯಲ್ಲ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ,